ಸೊಲ್ಮೇಲು ಗೈಸ್, ವೆಲ್ಕಮ್ ಟು ವಂಡರ್ ಬೈಟ್ಸ್. ಇವತ್ತಿನ ಡಿಶ್ ಪಲಾವ್. ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ಬೇಕಾದ ಎಲ್ಲ ತರಕಾರಿಗಳನ್ನು ಸಣ್ಣದಾಗಿ ಹಚ್ಚಿಟ್ಟುಕೊಳ್ಳಬೇಕು. ನಂತರ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಮುಂತಾದ ಗರಂ ಮಸಾಲ ಪದಾರ್ಥಗಳನ್ನು, ನಂತರ 4 ರಿಂದ 5 ಹೆಸಳು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಫ್ರೈ ಆದ ನಂತರ ಬೇಯಿಸಿದ ಪಾಲಕ್ ಸೊಪ್ಪಿನೊಂದಿಗೆ ಉಳಿದ ಎಲ್ಲ ಪದಾರ್ಥಗಳನ್ನು ಹಾಕಿ ಸಣ್ಣಗೆ ರುಬ್ಬಿಟ್ಟುಕೊಳ್ಳಬೇಕು. ನಂತರ ಒಂದು ಕುಕ್ಕರ್ಗೆ 3 ರಿಂದ 4 ಟೇಬಲ್ ಸ್ಪೂನ್ ತುಪ್ಪ ಕಾದ ನಂತರ ಸ್ವಲ್ಪ ಜೀರಿಗೆ, 2 ದಾಲ್ಚಿನ್ನಿ ಎಲೆಯನ್ನು ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪು, ನಂತರ ಹಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಹುರಿದುಕೊಳ್ಳಬೇಕು. ಕಂದು ಬಣ್ಣ ಬರುವವರೆಗೂ ಹುರಿದ ನಂತರ ಅದಕ್ಕೆ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನು ಹಾಕಿ 2 ನಿಮಿಷಗಳ ಕಾಲ ಬಿಟ್ಟು ನಂತರ ಸ್ವಲ್ಪ ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ ನಂತರ ಹಚ್ಚಿಟ್ಟುಕೊಂಡ ಎಲ್ಲ ತರಕಾರಿ ಮತ್ತು ಕಾಳುಗಳನ್ನು ಸೇರಿಸಿ 2 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ನಂತರ ಅಕ್ಕಿಯ 2 ಪ್ರಮಾಣದಷ್ಟು ನೀರನ್ನು ಸೇರಿಸಿ ಅದು 1 ಕುದಿ ಬರುವವರೆಗೂ ಹಾಗೆ ಬಿಟ್ಟು ಒಂದು ಕುದಿ ಬಂದ ನಂತರ ಅದಕ್ಕೆ ಅಕ್ಕಿಯನ್ನು ಸೇರಿಸಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕು. 1 ಸಿಟಿ ಆದ ನಂತರ ಕುಕ್ಕರ್ ಮುಚ್ಚಳವನ್ನು ತೆಗೆದರೆ ರುಚಿಯಾದ ಸವಿಯಲು ಸಿದ್ಧವಾದ ಪಲಾವ್ ರೆಡಿ. ರುಚಿಯಾದ ಪಲಾವ್ ಸವಿಯಲು ಅದಕ್ಕೆ ಬೇಕಾಗಿರುವುದು ರೈತವನ್ನು ತಯಾರಿಸಿ ಈಗ ಪಲಾವ್ನೊಂದಿಗೆ ರೈತವನ್ನು ಸರ್ವ್ ಮಾಡುತ್ತಿದ್ದೇವೆ. ಬನ್ನಿ ಕೇಳೋಣ. ಓಪ್ಸ್, ಇಸ್ ಇಟ್ ಟೇಸ್ಟಿ? ಸೂಪರ್.